ಹೂವೆ ಪಟ್ಲಲ್ ಕಿತ್ತು ತಂದೆ ನಕ್ಷತ್ರವೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾಗೋಯ್ತಲ್ಲ. ಸ್ವಾಗತಂ ಸುಸ್ವಾಗತಂ. ನಮ್ಮ ಟ್ರಾನ್ಸ್ಪೋರ್ಟ್ನೇನು ಲೊಕೇಶನ್ ಕೊಟ್ಟಿದ್ದಿಲ್ಲ. ರಾತ್ರಿ ಪಾರ್ಕಿಂಗ್ ಹೋಗಿದ್ದೆ. ಇವತ್ತೇನು ಲೋಡ್ ಆಗೋದು ಡೌಟೆ ಅಂತೇಳಿ, ಯಾಕಂದರೆ ಭಾನುವಾರ ಅಲ್ಲ ಅಂಥೇಳಿ ಪಾರ್ಕಿಂಗ್ ಹೋಗಿದ್ದೆ. ಪಾರ್ಕಿಂಗ್ ಅಸ್ಲಾಲಿಗೆ ಬಾ ಅಂತ ಹೇಳಿದ್ದೆ. ಪಾರ್ಕಿಂಗಿಗೆ ಬಂದು ಹಾಕ್ಕೊಂಡಿದ್ದೆ. ಮರ್ತುಬಿಟ್ಟಿದ್ದೆ ನನ್ನ ಲೊಕೇಶನ್ ಕೊಡೋದು. ತಿರ್ಗಿ ರಾತ್ರಿ 1:15 ಫೋನ್ ಮಾಡಿ ನಾನು ಮರ್ತುಬಿಟ್ಟಿದ್ದೆ ಸ್ವಾಮಿ ಲೊಕೇಶನ್ ಹಾಕೋದು ನಿನಗೆ, ಇವಾಗ ವಾಟ್ಸಪ್ ನೋಡ್ತಾಯಿದ್ರೆ ನಿನಗೆ ಲೊಕೇಶನ್ನೇ ಹಾಕಿಲ್ಲ ಅಂಥೇಳಿ ಲೊಕೇಶನ್ ಹಾಕಿದ. ನಾಡಲ್ ಕಡೆಗೆ ಹೋಗು ಅಂಥೇಳಿ ಅಲ್ಲೇ ನಾವು ಆಫೀಸ್ನಾಗಿದ್ವಲ್ಲ, ಅಲ್ಲಿಂದ 4 ಕಿಲೋಮೀಟ್ರ್ ಅಷ್ಟೇ. 4 ಕಿಲೋಮೀಟ್ರೂ ಇಲ್ಲ, ಒಂದು 3 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿನಿ. ಕಾಬಾದು ಪಾರ್ಸಲ್ಲು. ಕಾಬಾ ಆಫೀಸು ಸಿಟಿನಾಗಿರೋದು, ಸಿಟಿಗೆ ಇಳಿಸ್ಬೇಕಂತ ಅನ್ನಿಸ್ತದೆ ಮೋಸ್ಟ್ಲಿ ಇದು ಮಾಲು. ಕಾಬಾ ಆಫೀಸಿಗೆ ಬಂದ್ವಿ. 14 ಟನ್ ಮಾಲ್ ಹಾಕ್ಬೇಕಿನ್ನು. ನಮ್ಮ ಹುಡುಗನಿಗೆ ನೀರು ಹಿಡ್ಕೊಂಬರಕ್ಕೆ ಕಳಿಸಿದ್ನಿ. ಇವೆಲ್ಲ ಪಾರ್ಸಲ್ ಗೋಡನಾಗಲೇ. ಅವನಿನ್ನ ನೀರು ಕೊಡೋಕೆ ಏನಂತಾನೇನು, ನಮ್ಮ ಕಡೆ ನಾವು ಕರೆದು ಊಟ ಕೊಡ್ತೀವಿ ಗುರು. ಯಾರಿಗ ನಾವು ಊಟ ಇಲ್ಲ ಅಂದರೆ ಇವನು ಯಾವನ್ನ ತೊಳೆಯೋಕೆ ನೀರು ಕೊಟ್ಟಂಗೆ ಆಗಲ್ಲ ಅಂತ ನನ್ನ ಮಕ್ಳಿರ್ಬೋದು ಇರಲಿ. ಅದಕ್ಕೆ ಅವನಿಗೆ ಒಳಕ್ಕೆ ಹೋಗಿ ಕೇಳು ಅಂತ ಹೇಳ್ತಾನೆ ಅವನು. ಅರ್ಧ ಬಕೆಟ್ ನೀರು ಹಿಡ್ಕೊಳಕ್ಕೆ. ಎಂತೆಂಥ ಜನಗಳದಾರ ಗುರು ಇಲ್ಲಿ. ನಾವೇ ಪುಣ್ಯವಂತರು ನಾವು ಕರ್ನಾಟಕದವ್ರು ಇದ್ದೀವಲ್ಲ, ಕನ್ನಡಿಗರು ಭಾಳ ಕರುಣೆ ಇರೋ ಜನಗಳು. ಈ ಕಡೆಗೆ ಇಲ್ಲಿ ಜನಗಳಿಗೆ ಕರುಣೆ ಅನ್ನೋದೇ ಇಲ್ಲ. ಬಕೆಟ್ನಾಗ ನೀರು ಕೇಳಿದರೆ ಅವನು ನೀರು ಇಟ್ಕೊಳಕ್ಕೆ ಕಳಿಸಿದ್ರೆ ನೀರೇ ಇಲ್ಲ ಅಂತದಾನೆ. ತಿರ್ಗಿ ಅವನು ಯಾರಿಗೋ ಕೇಳ್ಕೊಂಡು ನಿಂತಿದ್ದಾನೆ ಅಲ್ಲೇ. ಹೇಳ್ದ ಅವ್ನು ಇನ್ನೊಬ್ಬ ಹಿಡ್ಕ ಅಂತಂದು. ನೋಡಿ ಇಲ್ಲಿ ಪಾರ್ಸಲ್ ಲೋಡ್ ಆಗ್ತತೆ. ಇದೆ ಕಾಬಾ ಗೋಡನ್ನು. ಆ ಕಡೆ ಹಾಕಿದ್ದು ನಾನು. ತಿರುಗಿ ರಿವರ್ಸ್ ಹೊಡೆದ್ನಿ. ಟೀ ಕುಡ್ದು ಬರೋಣ ಅಂತ ಹೊಲ್ಟೀವಿ ಇವಾಗ. ಅದಕ್ಕೆ ನೀರು ಬರೋವಲ್ಲ, ನೀರು ಇಟ್ಕೊಂಬಂದ್ಬಿಡು, ಟೀ ಕುಡ್ಕೊಂಬರೋಣ ಅಂತೇಳಿ ಹೊಲ್ಟೀವಿ ನೋಡಿ. ಅಲ್ಲೇ ಪಾರ್ಕಿಂಗ್ನಾಗೆ ಹಿಡ್ಕೊಂಬರ್ತಿದ್ದು ನೀರು. ಪಾರ್ಕಿಂಗ್ನಾಗೆ ಇರಲ್ಲ, ಚೆಲ್ಲೋಗ್ತವೆ. ಆ ಗುಂಡೆಗೆ ಹೊರಕ್ಕೆ ಬಾ ಅಷ್ಟೊತ್ತಿಗೆ ಅಂತೇಳಿ ಬಂದ್ವಿ. ಇಲ್ಲಿ ನೋಡಿದರೆ ಇಲ್ಲೆಲ್ಲಿ ನೋಡಿದ್ರು ಬರೀ ನೀರೇ ನೋಡ್ಗುರು. ಇದಕ್ಕೆ ಆ ಕಡೆಗೆ ಹೆಂಗೆ ಹೋಗ್ತಿ ನೋಡಿ. ಇಲ್ಲಿ ಹೆಂಗೆ ಗೊತ್ತೇನು ಗುರು, ಅವ್ರವ್ರ ಗೋಡನಿಗೆ ಒಂದೊಂದು ಬಾತ್ರೂಮು ಎಲ್ಲ ಬೀಗ ಹಾಕ್ಕೊಂಬಿಡ್ತಾರೆ, ಬೇರೆಯವ್ರಿಗೆ ಬಿಡೋದಿಲ್ಲ. ಇವಾಗ ನಾವು ಬಂದಿರೋದ್ರಾಗೆ ಬಾತ್ರೂಮೇ ಇಲ್ಲ. ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋದರೆ ಕೆಸರು ಇಲ್ಲ ಸಿಕ್ಕಾಕೊಂಡೆವು ಅಂತೇಳಿ ಭಯ. ಆಮೇಲೆ ಬ್ರೋ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಆಗ್ಬಿಟ್ರೆ ಏನು ಮಾಡ್ತೀರಾ ನೋಡಿ. ಇನ್ನು ಸೂರ್ಯನೂ ಬಂದಿಲ್ಲ, ಮಳೆನೂ ಇಲ್ಲ. ಒಂಚೂರು ಹೊರಪೈತೆ. ಮಳೆ ಬರೋದ್ರೊಳಗೆ ಲೋಡ್ ಮಾಡಬೇಕು. ಟಾರ್ಪಲ್ ಪೂರ್ತಿ ತೆಗಿಯೋದು ಬೇಡ, ಒಂದು ಅರ್ಧ ತೆಗಿಯೋಣ, ನೋಡೋಣ ಹೆಂಗೆ ಆಗ್ತದೆ ಹಂಗೆ ಹಾಕಿ ತೆಗೆದು ಹಾಕಿದ್ರೆ ಆಯ್ತು ಇನ್ನೊಂದ್ಸಲಿ. ಇವಾಗ ಪಾರ್ಸಲ್ ಇವರೇನು ಕಾಲಿಸಿ 14 ಟನ್ ಸಿಕ್ಕೈತೆ ಅಂದರೆ ಬರೀ ಲೈಟ್ ವೆಯ್ಟ್ ಐಟಮ್ಮೇ ಹಾಕೋದು ಇವರು. ಗಟ್ಟಿ ಐಟಮ್ ಏನು ಹಾಕಲ್ಲ. ಹಿಂದೆ ಇನ್ನೂ 6 ಅಡಿ ಜಾಗ ಐತೆ. ಸೈಡಿಗೂ ಒಂದು 2 ಅಡಿ ಜಾಗ ಐತೆ. ಎಲ್ಲಾದರೂ ಹಾಕ್ಬೋದು. ನೋಡೋಣ ಬನ್ನಿ. ಅವ್ರು ಬಂದಮೇಲೆ ಟಾರ್ಪಲ್ ತೆಗೆದು ಸಿಗೋಣ. ನೋಡ್ಗುರು ಇನ್ನೂ ಯಾರೂ ಬಂದಿಲ್ಲ ಅನ್ಲೋಡ್ ಮಾಡೋಕ್ಕೆ. ಅಷ್ಟೊತ್ತಿಗೆ ನಾವು ಬೇಳೆ ಸಾರು ಮಾಡಿದ್ವಿ, ಅಡುಗೆ ಮಾಡ್ಕೊಂಬಿಡೋಣ ಅಂತೇಳಿ. ನೀರ್ನೇನು ಬಂದ ನಮ್ಮ ಹತ್ರ ನೀರದಾವೆ. ನೀರು ಇದ್ದಾಗ ಬರೋಲ್ಲ, ಅಲ್ಲ ಇಲ್ದಾಗ ಬರೋಲ್ಲ, ಇದ್ದಾಗ ಬರ್ತವೆ. ಅಲ್ಲೇ ಫ್ಯಾಕ್ಟ್ರಿಗೆ ಬರೋವು ತುಂಬ್ಕೊಂಬಂದಿದ್ವಿ. ನಿನ್ನೆ ಅಲ್ಲಿ ಫ್ಯಾಕ್ಟ್ರಿ ತೆಗಿವು ತೊಂಡಿಗೆ ಸಿಕ್ಕವು, ತಿನ್ನೋಕೆ ಚೆನ್ನಾಗಿರ್ತಾವೆ ಅಂತೇಳಿ ತಗೊಂಬಂದಿನಿ ನೋಡಿ. ಎಣ್ಣೆನೇ ಕಾದಂಗಿಲ್ಲ ಬರೋ. ನೀವು ಕೇಳ್ಬೋದು ಎಣ್ಣೆನೇ ಇಲ್ಲ ಅಂತೇಳಿ. ಸುಮ್ಮನೆ ಎಣ್ಣೆ ಯಾಕೆ ಜಾಸ್ತಿ ಹಾಕೋದು ಅಂತೇಳಿ ಒಂದು ಸ್ವಲ್ಪ ಹಾಕಿದ್ನಿ. ಎಣ್ಣೆ ಕಾದೇ ಇಲ್ಲ. ಒಗ್ಗರಣೆಗೆ ಹಾಕ್ನಲ್ಲ, ಅದೇ ಎಣ್ಣೆಗೆ ಕೊಳವೆ ರೆಡಿ ಆಗ್ತವೆ. ಬನ್ನಿ ಇದನ್ನು ರೆಡಿ ಮಾಡಿ ಸಿಗುಮ. 2 ಗಂಟೆ ಆದರೂ ಮಳೆ ಬಿಟ್ಟೈತೆ. ಬಿಟ್ಟಿಲ್ಲ ಅನ್ನಲ್ಲ, ಮಳೆ ಬಿಟ್ಟೈತೆ. ಫುಲ್ಲು ನೀರು ನಿಂತಿದ್ದಾವೆ. ಮೇಲೆಲ್ಲ ತೆಗ್ಸಿದ್ನಿ. ಇವಾಗ ನಮ್ಮದು ಗೋಡನ್ ಇರೋದು ಈ ಕಡೆ ಇದೆ, ಕಾಬಾ ಗೋಡನ್ನು. ಇಲ್ಲಿ ಲೋಡ್ ಮಾಡಬೇಕಾಗಿತ್ತು, ಆದರೆ ಅವನು ಅಮೂಲ್ ಇದ್ದು ಆ ಕಡೆ ಮಾಲ್ ಐತೆ, ಆ ಕಡೆ ತಾಂಬ ಅಂತೇಳಿ ಯಾಕೇಳಿ ಆ ಕಡೆ ಇನ್ಲಾಸಿ ಮುಂದಕ್ಕೆ ತಾಂಬನ್ನು ಹಾಕೋಕ್ಕೆ ಅವನಿಗೆ ತೆಗು ಹಾಕ್ಬಾರ್ದು ಅಮಲಿಗೆ. ಅದಕ್ಕೆ ನನಗೆ ಈ ಕಡೆ ಲಾಸ್ ಹಿಂಗೆ ಹೋಗಿ ರಿವರ್ಸ್ ತಗೊಂಬ ಅಂತ ಹೇಳಿದ್ದಾನೆ.
ದಾರಿ ಹೆಂಗೈತೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಆ ಕಡೆ ಮೂಲೆಗಂತೂ ಹೊಂಡ ಆಗ್ಬಿಟ್ಟತ್ ಗುರು, ಫುಲ್ಲು ಕೆಸರು ನೀರು ನಿಂತಿದ್ದಾವೆ. ಗಾಡಿಯಾಗ 21 ಟನ್ ಮಾಲ್ ಐತೆ. ಎಲ್ಲಿ ಸಿಕ್ಕಂತಂತ ಭಯ. ನಾನು ಗಾಡಿ ಬರಲ್ಲ ಅಂತ ಇದ್ದೀನಿ. ಒಟ್ಟು ಅವ್ರಿಗೆ ಏನು ಗುರು, ಅವ್ರಿಗೆ ತೆಗ್ವಾಗ್ಬಾರ್ದು. ನಾವು ಸಿಕ್ಕೊಂಡು ಲಾರಿ ಅಲ್ಲೇ ಬಿದ್ದರೂ ಪರವಾಗಿಲ್ಲ, ಅವರಿಗೆ ಒತ್ತಾಕಕ್ಕೆ ತೆಗ್ವಾಗ್ಬಾರ್ದು. ನೋಡಿ ಫುಲ್ ಎಲ್ಲ ಹೊಂಡ ಆಗ್ಬಿಟ್ಟತ್ತೆ. ಅದ್ರಾಗೆ ಗಾಡಿ ತಗೊಂಬ ಅಂತಿದ್ದಾನೆ. ಇದ್ರಾಗ ಹೆಂಗೆ ತಗೊಂಡೋಗೋಣ? ಎಲ್ಲಿ ನೋಡಿದ್ರು ಬರೀ ನೀರದಾವೆ. ಇವಾಗ ಏನು ಮಾಡೋಂಗಿಲ್ಲ. ಗಾಡಿ ಸಿಕ್ಕಂತಂದ್ರೆ ಮುಗೀತು ಗುರು. ಮಾಲ್ ಕ್ರಾಸಿಂಗ್ ಮಾಡ್ಬೇಕಾಗತ್ತೆ, ಇಲ್ಲ 2 ಕ್ರೈನ್ ತರಬೇಕಾಗತ್ತೆ. 35 ಟನ್ ಲೋಡ್ ಮಾಡಿದ್ದೀವಿ ನಾವು. ಮಾಡಿ ಸಿಕ್ಕಂತಂದ್ರೆ ಇಲ್ಲೆಲ್ಲ ಗಟ್ಟಿ ಐತೆ. ಹೋಗೋಣ ಗುರು. ಆ ಕಡೆ ಹಿಂದ್ಗಡೆ ಎಲ್ಲ ಲಾರಿ ಬರ್ತವೆ ಅಂತಾನೆ. ಇಲ್ಲೆಲ್ಲ ಓಡಾಡಿದರೆ ಇದು ಗಾಡಿ ಓಡಾಡೋ ಜಾಗ. ಹೋಗೋಣ. ಗಾಡಿ ಸಿಕ್ಕಂಡ್ರೆ ಯಾರು ಜವಾಬ್ದಾರಿ? ಅವರಂತೂ ಜವಾಬ್ದಾರಿ ತಕ್ಕೊಳಲ್ಲ. ಸಿಕ್ಕಂತಂದ್ರೆ ಮುಗಿತು, ಕೈ ಬಿಟ್ಟು ಹೋಗ್ತಾರೆ ಅಷ್ಟೇ. ಓದೋನೋಕು ಬಿಟ್ಟನ್ನ ಬಿಡು ಅಂತೀನಿ. ಇದು ಲಾರಿ ಓಡಾಡಿರೋ ಜಾಗ ಅಂತೆ. ಇಲ್ಲಿನ ಗುಂಡಿ ಎಷ್ಟೆಷ್ಟು ಸಣ್ಣವು ಇದ್ದಾವೆ, ದೊಡ್ಡವು ಇದ್ದಾವೆ ಗೊತ್ತಿಲ್ಲ. ಇಲ್ಲಂತೂ ಮಣ್ಣಾಗೆ ಪಕ್ಕ ಸಿಗೇ ಬೀಳ್ತತೆ. ಈ ಮಣ್ಣಾಗೆ ಅವನು ಹೇಳ್ತಾನೆ ಹಿಂಗೆ ಈ ಕಡೆ ಹೋಗಿ ಹಿಂಗೆ ರಿವರ್ಸ್ ಬಾ ಅಂತೇಳಿ. ನೋಡಿ ಎಷ್ಟು ನೀರಿದ್ದಾವೆ. ನೀರಾಗಿ ಹೋಗ್ತಾಯಿದ್ದೀನಿ ಗುರು, ದಾರಿ ಚೆಕ್ ಮಾಡೋಕ್ಕೆ ಎಲ್ಲೆಲ್ಲಿ ಗುಂಡಿ ಅದಾವೆ ಎಲ್ಲಿಲ್ಲ ಅಂತೇಳಿ. ಇಲ್ಲಿ ಅವಾಗಲೇ ಒಬ್ಬನ ನಡ್ಕೊಂಬರೋನು, ಅದೇ ಗ್ಯಾರಂಟಿ ಮೇಲೆ ಹೋಗ್ತಾಯಿದ್ದೀನಿ ನಾನು. ಗುಂಡಿ ಪಂಡಿ ಇದಾವೆ ಇಲ್ಲ, ಏನು ರೋಡ್ ಗಟ್ಟಿ ಐತಂತ. ಕೆಳಗೇನು ಕೆಸರು ಇಲ್ಲ, ಬರೀ ಕಲ್ಲೈತೆ. ಹೋಗ್ತಾ ಹೋಗ್ತಾ ಗುಂಡಿ ನೋಡಿದ್ರು ಎಷ್ಟು ದೊಡ್ಡ ಮೊಣಕಾಲಿಗೆ ಬಂದು ನೀರು. ಇನ್ನು ಆ ಕಡೆ ಒಂದು ದಾರಿ ಐತೆ ರೀ, ಆದರೆ ಆ ದಾರಿಗೆ ಗಾಡಿನ 10 ಅಡಿ ಮುಂದಕ್ಕೆ ಬರಲ್ಲ. ಆ ದಾರಿಗೆ ಅಲ್ಲಿ ನಡ್ಕೊಂಡು ಹೋಗಿ ನೋಡಿದೆ, ಬರೀ ಕೆಸರು. ಇವಾಗ ಇದ್ರಾಗ ಕೆಸರು ಕಲ್ಲು ಇದಾವೆ, ಕೆಸರಿಲ್ಲ ನೋಡಿ. ಇಲ್ಲೇ ಒಂಚೂರು ಗುಂಡಿ ಐತೆ ಅಷ್ಟೇ. ಮುಂದೆ ತಗೊಂಬರ್ತೀನ್ರು ಅಂದರೆ ರಿವರ್ಸ್ ತಗೊಂಬ ಅಂತಾನೆ ಗಾಡಿ. ರಿವರ್ಸ್ನಾಗ ಬಂದು ಎಲ್ಲೊಂದು ಕಸಕ್ಕನ್ನು ಕುತ್ಕೊಂಡು ವೀಲ್ ಆ ಕಡೆಗೆಲ್ಲ ಜಲ್ಲಿ ಕಲ್ಲು ಎಲ್ಲಿವರೆಗೆ ಕಾಣ್ತಾವೆ ಅಲ್ಲಿವರೆಗೆ ಅಷ್ಟೇ ಗಾಡಿ ತಗೊಂಡೋಗ್ಬೇಕು. ಜಾಸ್ತಿ ಕೆಸರನ್ಯಾಗ ಹೋದೆ ಅಂದರೆ ನಾನು ಇಲ್ಲೇ, ಲಾರಿನೂ ಇಲ್ಲೇ ಆಗ್ತೈತೆ. ಇಲ್ಲಿಗೆಲ್ಲ ಬಂದಿದ್ನಿ. ಇವಾಗ ತಿರ್ಗಾ ಗುಂಡಿ ಹಾಕ್ತಿಲ್ಲಿ ನೋಡಿ. ದಾರಿ ತೋರಿಸ್ತೀನಿ ನೋಡಿ. ಇದೆಲ್ಲ ನೀರೇ ನೋಡ್ತಾ ಇರ್ಬೋದು ನೀವು. ನನ್ನ ಮೊಣಕಾಲಿಗೆಲ್ಲ ಕೆಳಕ್ಕಿದಾವೆ ನೋಡಿ ನೀರು. ಗಾಡಿ ಎಲ್ಲಿಗೆ ರಿವರ್ಸ್ ಹೋಗ್ಬೇಕಂದ್ರೆ ಫುಲ್ ಈ ನೀರಿನಾಗೆ ಹೋಗ್ಬೇಕು. ಆ ಕಡೆಗೆ ಜಾಸ್ತಿ ಒಂದು 2 ಅಡಿ ಹೋದರೆ ಅಲ್ಲಿ ಸಿಕ್ಕಂತತೆ. ಇದೇನು ಎಲ್ಲ ಕಲ್ಲಿಗೆ ಜಲ್ಲಿ ಕಲ್ಲು ಇದಾವೆ ಇಲ್ಲಿ. ನೋಡ್ಗುರು ಇತ್ಲಾಗಾಲ ಕೆಸರು ಇದು. ಈಗ ಇದೆಲ್ಲ ಕೆಸರು, ಇದೇ ಕಲ್ಲು. ಈ ಜಲ್ಲಿ ಕಲ್ಲಿಗೆ ಸೀದಾ ಅಲ್ಲಿಗನ ರಿವರ್ಸ್ ಹೋಗ್ಬೇಕಂತೆ. ಮುಂದೆ ಹೋದ್ರೆ ಅಲ್ಲಿ ತಿರ್ಸೋಕೆ ಜಾಗನೂ ಇಲ್ಲ. ಮತ್ತು ಮುಂದಕ್ಕೆ ಲೋಡ್ ಐತೆ ಸಿಗೆ ಬಿದ್ದರೆ ಭಾರಿ ತೊಂದರೆ ಆಗಿಬಿಡ್ತೈತೆ. ಇವಾಗ ಇಲ್ಲಿ ವಾಪಸ್ಸೇ ಹೋಗ್ಬೇಕು ನಾನು. ಮತ್ತು ಅಲ್ಲಿಂದ ಗಾಡಿ ತರಲೇಬೇಕು. ಇವಾಗ ತೊಂದರೆನೇ ಲೋಡ್ ಮಾಡೋದು, ಯಾಕಂದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಲೋಡ್ ಮಾಡೋಕ್ಕೆ. ಫುಲ್ಲು ನೀರು ಕಾಣ್ತಿದ್ದಾವೆ ನೋಡಿ. ಈ ನೀರಿನಾಗೆ ಹೋಗ್ಬೇಕು ನಾನು. ಇವಾಗ ನೀರಿನಾಗೆ ಹೋಗ್ತಾಯಿದ್ದೀನಿ. ಹಿಂಗೆ ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ರೋಡ್ ಚೆಕ್ ಮಾಡೋಣ ಅಂತೇಳಿ ಹೋಗ್ತಿರೋದು. ಏನು ಮಾಡೋಂಗಿಲ್ಲ, ನಾವು ಲೋಡ್ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲಂತೂ ಮಳೆ ಹಿಡ್ದಿದ್ದು ಬಿಡೋದಿಲ್ಲ. ಇವಾಗ ಬಿಟ್ಟತೆ, ಯಾವಾಗ ಬರ್ತೈತೆ ಗೊತ್ತಿಲ್ಲ. ಒಂಥರ ಹೆಂಗಂದ್ರೆ ಮಂಗ್ಳೂರಾಗಿದ್ದಂಗೆ ಇದ್ದಕ್ಕಿದ್ದಂಗೆ ರಪ್ಪ ಹೊಡಿತತೆ, ಹಂಗೆ ನಿಂತ್ಕೊಳ್ತೈತೆ. ನಾವು ಬೆಳಗ್ಗೆ 7 ಗಂಟೆಗೆ ಬಂದವರು, 6:15 7 ಗಂಟೆ ಆಗಿತ್ತು ಇಲ್ಲಿಗೆ ಎದ್ದು ಬಂದಾಗ. 7 ಗಂಟೆ ಮೇಲೆ ನೋ ಎಂಟ್ರಿ ಬೀಳುತ್ತೆ. ನಮಗೆ ಟ್ರಾನ್ಸ್ಪೋರ್ಟ್ನೇನು ಹೇಳಿದ್ದ 7 ಗಂಟೆ ಒಳಗೆ ಹೋಗ್ಬೇಕಂತೇಳಿ. ಅದು ಹೆಂಗೋ 6:15 ಎಚ್ಚರ ಆಯ್ತು. ಎದ್ದಂಗೆ ನಂಗೆ ಗಾಡಿ ತಗೊಂಡು ಬಂದುಬಿಟ್ಟೆ. ಬಂದು ಟೀ ಕುಡಿದು ಬಂದ್ವಿ. ಆವಾಗ ಮಳೆ ಇರಲಿಲ್ಲ ಗುರು. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮಳೆ ಸ್ಟಾರ್ಟ್ ಆಗಿದ್ದು 1:30-2 ಗಂಟೆ ಆಯ್ತು. ಆವಾಗ ಬಿಟ್ಟತ್ತೆ. ಈಗ ಯಾವ ಒಂದು ನೀರಾಗ ಸುಮ್ಮನೆ ಹೋಗ್ತಾಯಿದ್ದೀನಿ ಹುಚ್ಚ ಹೋದಂಗೆ. ನೋಡಿ ಈ ಮೂಲೆಗೆಲ್ಲ ಕೆಸರಿದು. ಎಲ್ಲನ ಗಾಡಿ ಕುತ್ಕೊಂತಂದ್ರೆ ಇಲ್ಲೇ ಒಟ್ಟು ಗಟ್ಟಿ ಐತಿ. ಕೆಳಗೆಲ್ಲ ಜಲ್ಲಿ ಕಲ್ಲಿದ್ದಾವೆ. ಇಲ್ಲಾಂದರೆ ಗೊತ್ತಾಗ್ಬಿಡ್ತೈತಲ್ಲ, ಕೆಸರು ಇದ್ದರೆ ಕಾಲು ಸಿಕ್ಕಂತವೆ. ಇವಾಗಿದ್ರೆ ಹೋಗ್ತಾಯಿದ್ದೀನಿ ನಾನು. ಹಿಂದೆ ನೋಡಿ ಎಲ್ಲ ನೀರೆಲ್ಲ ಗಲೀಜಾಗ್ತಿರೋದು ಅಂದರೆ ಜಲ್ಲಿ ಕಲ್ಲು. ಕೆಳಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಇನ್ನೂ ಒಂದು
100 ಅಡಿ ಹೋಗ್ಬೇಕು ಗಟ್ಟಿ ಜಾಗಕ್ಕೆ. ಆ ಕಡೆ ಪಕ್ಕದಾಗ ಹತ್ರ ಇರೋ ದಾರಿ ತೋರಿಸ್ತೀನಿ. ಅದ್ರಾಗ ನೋಡಿದರೆ ಬರೀ ಕೆಸರೈತೆ. ನೀರು ನೋಡಿ ಗುರು ಹೆಂಗದ. ಇದ್ರ ತುಂಬಾ ನೀರು ನಿಂತಿರೋದು. ಈ ಹೊಲದ ತುಂಬಾ ನೀರೇ, ಎಲ್ಲಿ ನೋಡಿದ್ರು ನೀರೇ. ಒಂಚೂರು ರೋಡ್ ಮಾಡಿಸ್ಕೊಳಕ್ಕೆ ಬರಲ್ಲ ಏನು ಗುರು ಗೋಡನ್ನರಿಗೆ. ನೋಡಿ ಇವೆಲ್ಲ ಈ ಕಡೆಲ್ಲ ಬಂದು ಲೋಡ್ ಮಾಡೋದು. ನೋಡಿ ಸದ್ಯ ಕಡೆಗೆ ಬಂದೆ. ನೋಡಿ ಇಲ್ಲೆಲ್ಲ ಗಟ್ಟಿನೇ ಇರೋದು, ಆದರೆ ನೀರು ಸರಿಯಿಲ್ಲ, ಎಲ್ಲ ಕೊಳಕ್ಕೆ ನೀರು ಹಾಕ್ಬಿಡ್ತಾವೆ. ನಮ್ಮ ಗೋಡನ್ ನಂಬರ್ ಬಂದು 47. CC ಕ್ಯಾಮ್ರಾ ಹಾಕ್ಬಿಟ್ಟಾರೆ ಹಿಂದೆನು. ಯಾವುದನ್ನು ಹಾಕ್ಯಣಲಿ, ನಾವೇನು ಕಳ್ತನ ಮಾಡೋಕ್ಕೆ ಬಂದಿಲ್ಲ, ದಾರಿ ನೋಡೋಕ್ಕೆ ಬಂದೀನಿ. ನೋಡಿದೆ ಇದು 45. 2 ಹಾಕ್ಯಾರೆ. ನಾನು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿನಿ ತಾಳ್ರ. ಇದೇ ಗೋಡನ್ ನೋಡ್ಗುರು 47. ಇದ್ರಕ್ಕೆಲ್ಲನೂ ಹೋದ್ರೆ ಗಾಡಿ ಕೂತ್ಕೊಂತತ್ತೆ ಪಕ್ಕ. ಈ ನೀರಿನಾಗ ಹೋದ್ರೆ ಗಾಡಿ ಕೂತ್ಕೊಂತತ್ತೆ, ಎದ್ದು ಬರೋಲ್ಲ ಮ್ಯಾಕೆ. ಇದೇ 47 ನಂಬರ್ ನೋಡಿ. 47 ನಂಬರ್ ಇದ್ರಾಗೆ ಲೋಡ್ ಮಾಡೋದು. ಇಲ್ಲೇ ರಿವರ್ಸ್ ಹೊಡಿಬೇಕು. ಇದ್ರಕ್ಕೆಲ್ಲ ಹೋದ್ರೆ ಗಾಡಿ ಸಿಕ್ಕಂತಂದ್ರೆ ರಿವರ್ಸ್ ತಂದು ಇಲ್ಲಿ ಹಾಕ್ಬೇಕು. ನೋಡೋಣ ಆಮೇಲೆ. ನೋಡಿ ಗುರು ಇದು ಕೆಸರಿದು ಫುಲ್ಲು. ಇದ್ರೊಳಗೆ ನಾನು ಹೋಗಲ್ಲ. ಇಲ್ಲಿ ನೀರಿಲ್ಲ ಅಂದ್ರೆ ಹಿಂಗೆಲ್ಲ ತಂದುಬಿಡ್ತಿದ್ದೆ ಗಾಡಿ. ಇದ್ರಕ್ಕೆ ಬಂದರೆ ಒಂದು 15 ಅಡಿನೂ ಬರೋಲ್ಲ. ಗಾಡಿ ಕೂತ್ಕೊಂಡ್ರೆ ಏನು ಮಾಡ್ತೀರಾ? ಯಾವುದೋ ಕ್ರೈನ್ ಬೇರೆ ಐತೆ ಅಲ್ಲೇ. ಇದೇ 48ನೇ ನಂಬರು. ಕಂಟೈನರ್ಗೆ ಲೋಡ್ ಮಾಡ್ತಾರೆ. ಒಂದು 5 ಗಂಟೆ ತಕ್ಕ ಮಳೆ ಬಿಟ್ಟರೆ ಸಾಕು ಗುರು. ಹಿಂಗೆ 2 ಬಾಕ್ಲಿ ಮಾಡ್ಕೊಂಡಿರ್ತಾರೆ ನೋಡಿ. ಹಿಂದ್ಗಡೆ ಬಾಕ್ಲು. ನನಗೆ ಹಿಂದ್ಗಡೆ ಬಾಕ್ಲಿಗೆ ಗಾಡಿ ಥರ ಕೇಳಿದ್ದು. ಮುಂದ್ಗಡೆ ಬಂದೀನಿ. ಕಂಟೈನರ್ ಲೋಡ್ ಮಾಡ್ತಿದ್ದಾರೆ. ಮಳೆಗಾಲದಾಗ ಜಾಸ್ತಿ ಕಂಟೈನರೇ ಲೋಡ್ ಮಾಡೋದು. ಯಾಕಂದರೆ ಮಳೆಗಾಲ ಟೆನ್ಷನ್ ಇರಲ್ಲ, ಮಾಲಿನ ಟೆನ್ಷನ್ ಇರಲ್ಲ. ನೋಡಿ ನಮ್ಮ ಗಾಡಿ ಅಂತ 14 ವೀಲ್ ಇದು. 30 ಅಡಿನೋ 32 ಅಡಿನೋ ಗೊತ್ತಿಲ್ಲ ಗುರು ನನಗಂತೂ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಡೀಸೆಲ್ ಟ್ಯಾಂಕ್ ಪಕ್ಕದಾಗ ಭಾಳ ಗ್ಯಾಪ್ ಐತೆ. ಮೋಸ್ಟ್ಲಿ 32 ಅಡಿ ಚೆಸ್ ಇರ್ಬೋದು. ವೀಲ್ ಬೇಸು ಗ್ಯಾಪ್ ಭಾಳ ಐತಿ ಇಲ್ಲಿ ಸೆಂಟ್ರಾಗೆ. 32 ಅಡಿ ಚಾಸಿ ಅಂದ್ಕೊಂಡಿದ್ದೀನಿ. ಕಂಟೈನರ್ ಅಂದರೆ 30 ಅಡಿ ಹೊಲೆ ಗೊತ್ತಾಗ್ಬಿಡ್ತವೆ. ನೋಡಿ ನಮ್ಮ ಗಾಡಿ ಇಲ್ಲಿ ಕುಂತೈತೆ. ಇದೇ ನಮ್ಮದು 47 ನಂಬರ್ ಗೋಡನ್. ಮಳೆ ಬಿಡ್ತು, ಗಾಡಿ ಲೋಡ್ ಮಾಡೋರಿಲ್ಲ, ಬಾಕ್ಲು ಹಾಕ್ಕೊಂಡು ಹೋಗಿದ್ದಾರೆ. ಇದು ಕಂಟೈನರ್ ಅರ್ಧ ನಿಲ್ಸಿದ್ದಾರೆ ನೋಡಿ. ಮತ್ತು ಅಲ್ಲೊಂದು ಐತೆ ಗಾಡಿ. ವಾಚ್ಮ್ಯಾನ್ ಅದಾನಂತ ಗುರು ಇಲ್ಲಿ. ಎಲ್ಲ ಇಲ್ಲಿ ಭಾಳ ಗಾಡಿ ನಿಂತಿದ್ದಾವೆ, ಅದಕ್ಕೆ ನಾವು ಇಲ್ಲೇ ನಿಲ್ಲೋಣ. ಇಲ್ಲೇ ಐತೆ, ಇಲ್ಲೇ ಇದ್ದಾವೆ, ಅದು ಇಲ್ಲೇ. ಆ ಕಡೆ ಒಂದು ಕಂಟೈನರ್ ಐತೆ. ಹೆಂಗನ್ನಾಗಲಿ ನಮ್ಮ ಎಚ್ಚರವಾಗಿ ನಾವು ಇರೋಣ. ಲೋಡ್ ಆಗೋದೇನೋ ಡೌಟ್ ಇವತ್ತು. ಇಲ್ಲಿ ವಾಚ್ಮ್ಯಾನ್ ಅದಾನಂತೆ. ಡೀಸೆಲ್ ಟ್ಯಾಂಕಿಗೆ ಬೇಗ ಹಾಕ್ಬಿಡೋಣ ಗುರು. ನೋಡೋಣ, ರಾತ್ರೆಲ್ಲ ಎದ್ದಿರಕ್ಕೆ ನೋಡೋಣ, ಟ್ರೈ ಮಾಡೋಣ. ಇಲ್ಲಿ ಯಾರು ಇರೋಲ್ಲ, ಗಾಡಿಯರೆಲ್ಲ ಬೀಗ ಹಾಕ್ಕೊಂಡು ಹೋಗ್ತಾರೆ. ವಾಚ್ಮ್ಯಾನ್ ಓಡಾಡ್ತಾನಂತ ಇಲ್ಲಿ ನೈಟೆಲ್ಲ. ನೋಡೋಣ, ಜನಗಳು ಇರ್ತಾರೆ. ನಮ್ದೇನು ಇವತ್ತು ಹೊಗೆ ಕಾಣ್ತಮ್ಮ. ಟೀ ಕುಡಿದು ಬರೋಣ, ಬರ್ತೀಯ? The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರ್ಯಾಕ್ಟರ್ ವಿಲ್ಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ಕಾಬಗೋಡನ ಹತ್ರ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಿಂದುಗಡೆ ವೀಡಿಯೋ ಫುಲ್ ಭಾಳ ಉದ್ದ ಆಗಿಬಿಟ್ಟಿತ್ತು. ನಿನ್ನೆ ಫುಲ್ ಮಳೆ ಹೊಡೆದಿತ್ತು, ಇವತ್ತು ಮಳೆ ಇಲ್ಲ ನೋಡಿ. ಹಗ್ಗ ಟಾರ್ಪಲೆಲ್ಲ ಬಿಚ್ಚಿದ್ದೀನಿ. ಮಾಲ್ ಸರಿ ಮಾಡ್ತಾಯಿದ್ದಾರೆ. ಆ ಕಡೆ ಹಿಂದ್ಗಡೆಯಿಂದ ಮಾಲ್ ತಂದು ಹಾಕ್ಬೇಕು. ಎಲ್ಲ ಜಾಗ ಮಾಡ್ತಾಯಿದ್ದಾರೆ ನೋಡಿ. ಒಳಗೆ ತೋರಿಸ್ತೀನಿ ನೋಡಿ. ಒಳಗೆಲ್ಲ ಜಾಗ ಮಾಡ್ತಾಯಿದ್ದಾರೆ ಆ ಕಡೆ ಈ ಕಡೆ. ಇಲ್ಲಿನ ಸನ್ವೆ ಅಕ್ಕರ್ ಹಾಕ್ತಾರೆ ಲಾಸ್ಟಿಗೆ. ಫಸ್ಟಿಗೆ ಕಾಟನ್ ಬಾಕ್ಸ್ಗಳೆಲ್ಲ ಸೈಡಿಗೆ ಎತ್ತಿಟ್ಕೊಂತಿದ್ದಾರೆ ಮುಂದೆ. ಈಗ ನೋಡಿ ಇಲ್ಲಿ ಕಾಣ್ತಿದೆಲ್ಲ ಡ್ರಮ್ ಪಕ್ಕದಾಗ ಕಾಟನ್ ಅಲ್ಲ ಸನ್ವೇಕರು, ಅದು ಹಾಕ್ತಾರೆ. ಈ ಕಡೆನೂ ಜಾಗ ಐತೆ, ಇದ್ರ ಮೇಲೇನೂ ಹಾಕ್ತಾರೆ. ಒಟ್ಟು 35 ಟನ್ ಸೀದಾ ಮಾಡ್ತಾರೆ ನೋಡಿ. ಸೀದಾ ಇದಾದ್ಮೇಲೆ ಸಿಗೋಣ ಬನ್ನಿ. ನೋಡ್ಬರು ಲೋಡ್ ಆಗ್ತೈತೆ. ಯಾಕೋ ವಿಡಿಯೋ ಮಾಡಬೇಡ ಅಂತಾರೆ. ಇವೆಲ್ಲ ಬಟ್ಟೆ ಬಂಡ್ಲು. ಗಾಡಿ ಲೋಡ್ ಆಯ್ತು ನೋಡಿ. ಇದನ್ನು ಲೋಡ್ ಆಗೈತೆ. ಇವರೆಲ್ಲ ಬೆಂಗಳೂರಿನ ಕನ್ನಡ ಮಾತಾಡ್ತಾರೆ. ಇವ್ ಅಣ್ಣನ ಬೆಂಗಳೂರು. ಇವರ ಭಾರಿ ತೊಂದರೆ ಕಾರಣ. ನಿನ್ನೆಯಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತೇಳಿ. ಇಲ್ಲೆಲ್ಲ ರೆಡಿ ಆಗೈತೆ. ಹಗ್ಗ ಟಾರ್ಪಲ್ ಹಾಕಿದ್ವಿ. ಇನ್ನೊಂದು ಗಂಟೆ ಆಗುತ್ತಂತೆ. ಅಷ್ಟರೊಳಗೆ ನಾವು ಹೋಗಿ ಪೊಲೀಸ್ನವ್ರನ್ನ ಕೇಳ್ಕೊಂಬರೋಣ. ನೋ ಎಂಟ್ರಿಗೆ ಹೋಗ್ಬೇಕು ಅಂತೇಳಿ. ಇವಾಗ ಇಲ್ಲಿಂದ ಮೇನ್ ರೋಡ್ಗೆ ಹೋಗ್ಬೇಕು. ತಾಳ ಮೊಬೈಲ್ ಇಲ್ಲೇ ಐತಿ, ಇಲ್ಲೇ ಇರಲಿ ಗಾಡಿಗೆ.
ಬರೋಣ, ಯಾರು ಬರೋದು? ಹೋಗಿ ಬರೋಣ ಬರ್ರಿ. ನೋಡಿ ಹಗ್ಗ ಟಾರ್ಪಲೆಲ್ಲ ಹಾಕಿದ್ದೀವಿ. ಹಿಂಗೆ ಹೊಸ ಟಾರ್ಪಲ್ ತಂದಿದ್ದು, ಅದು ಒಳಗ್ಲಿದ್ದ ಮ್ಯಾಕ್ ಎಳೆದಿದ್ದೀವಿ. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಹಾಕ್ಸ್ಕೋಬೇಕು. ಹಿಂದೆ ಹಗ್ಗ ನೋಡಿ ಈ ಥರ ಹಾಕಿದ್ದೀವಿ. ಡೈಮಂಡ್ ಕತ್ರಿ ಅಂತೂ ಹಾಕಕ್ಕೆ ಬರಲ್ಲ, ಹಾಕ್ಬೋದು, ಪೇಷನ್ಸ್ ಇರ್ಬೇಕು ಅದಕ್ಕೆಲ್ಲ ಡೈಮಂಡ್ ಹಾಕೋಕ್ಕೆ. ನೋಡಿ ಇನ್ನೊಂದು 5-6 ಹಗ್ಗ ಹಾಕಿದರೆ ಡೈಮಂಡ್ ಆಗೋದು. ಎಲ್ಲೇ ಡೈಮಂಡ್ ತರ್ತೀರ ಅಂತೇಳಿ ನಾರ್ಮಲ್ ಹಾಕಿದ್ದೀವಿ. ಸಾಕು ಇಷ್ಟಿದ್ರೆ. ನೋಡಿ ಫುಲ್ಲು ಮಳೆ ಬಂದ್ರೂ ಬಿಟ್ಟಿಲ್ಲ ನಾವು, ಹಂಗೆ ಹಾಕಿರೋದು. ಹೋಗಿ ಬರೋಣ ನಡ್ರಿ, ಹೋಗಿ ಫಸ್ಟು ಮಾತಾಡಿ 200 ರೂಪಾಯಿ ಕೊಟ್ಟು ಬರೋಣ. ಎಷ್ಟು? 200. ನಾನು ನೋ ಎಂಟ್ರಾಗ ಬಂದಾಗ 500 ರೂಪಾಯಿ ಇಸ್ಕೊಂಡು ಹಂಗೆ ಯೂಟರ್ನ್ ಮಾಡಿ ವಾಪಸ್ ಕಳಿಸಿದ್ದೆ. ಅಲ್ಲಿ ಬಿಡ್ಜಕ್ಕೆ ಬಂದುಬಿಟ್ಟಿದ್ದೆ, ರಾಜ್ಕೋಟ್ ರೋಡ್ಗೆ ಇಳಿಯೋದು ಬಿಟ್ಟು. ಇವಾಗ ಹೋಗಿ ಬನ್ನಿ ಪೊಲೀಸ್ನವ್ರ ಹತ್ರ. ಗುರು ಪೊಲೀಸ್ನವ್ರ ತಗ ಮಾತಾಡ್ಕೊಂಡು 200 ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ವಿ. ನೋ ಎಂಟ್ರಿನಾಗ್ಲಾಸ್ ತಗೊಬಂದ್ವಿ. ಇನ್ನೊಬ್ರು ಪೊಲೀಸರು ಇದ್ದು ಕೈ ತೋರಿಸಿದ್ರು, ಸೈಡ್ ಹಾಕ್ ಅಂತೇಳಿ. ನಾವು ಅವ್ರ ಹತ್ರ ಮಾತಾಡಿ ಹೇಳಿ ಹೋಗಿದ್ವಿ. ಈ ಕಡೆ ಎಲ್ಲಸೇ ಬರ್ಬೇಕು ನಾವು, ಅಲ್ಲೇ ಇರೋದು ದಾರಿ ಅಂತೇಳಿ. ಅವ್ನು ಸರಿ ಆಯ್ತು ಹೋಗಂತ ಹೇಳಿದ್ದ. ಆಮೇಲೆ ಇನ್ನೊಬ್ಬ ಪೊಲೀಸ್ನವ್ರು ನಮ್ಮ ಹತ್ರ ಬಂದ, ದುಡ್ಡು ಕೊಟ್ಟು ಬಂದಿದ್ವಲ್ಲ ಆ ಪೊಲೀಸ್ನವರು. ಅವಾಗ ಇನ್ನೇನು ಹಿಂಗೆ ತೋರಿಸ್ತಾ 200 ರೂಪಾಯಿ ಕೊಟ್ಟಿದ್ನಲ್ಲ ಸರ್ ಅಂದೇಳಿ ರೈಟ್ ಅಂದ. ದುಡ್ಡಿನ ಪವರ್ ಅದು, ಏನು ಮಾಡೋಕ್ಕೆ ಬರಲ್ಲ. ನಾವು ಫಸ್ಟಿಗೆ ಮಾತಾಡಿ ದುಡ್ಡು ಕೊಡ್ದಲ್ಲೇ ಗಾಡಿ ತಗೊಂಬಂದಿದ್ರೆ 1000 ರೂಪಾಯಿ ಅಂತೂ ಪಕ್ಕ ಹೋಗೋದು. 1000 ರೂಪಾಯಿ ಹೋಗೋ ಜಾಗದಾಗ 200 ರೂಪಾಯಿ ಕೊಟ್ಟು ಬಂದ್ವಿ. ನೋಡಿ ಇವ್ನು ಯಾರೋ ಅಡ್ಡನೇ ಬರ್ತಾನೆ ಗುರು. ಇನ್ನು ಕಾಟ ಬೇರೆ ಮಾಡಿಸ್ಬೇಕು, ಎಷ್ಟು ತೂಕ ಆಯ್ತು ಅಂತ ಗೊತ್ತಿಲ್ಲ. ಇಲ್ಲೇ ಸರ್ವಿಸ್ ರೋಡಿಗೆ ತಾಬೇಕಾಯ್ತು. ನೋಡೋಣ ಮುಂದೆ ಇಲ್ಲೇ ಅಸ್ಲಾಲಿನ ಕಾಟ ಇದ್ದಾವೆ, ಇಲ್ಲೇ ಕಾಟ ಮಾಡಿಸ್ಬೇಕು. ತೂಕ ಎಷ್ಟೈತೆ ಅಂತ ನೋಡಿಲ್ಲ. ನಾವು 21 ಟನ್ ತುಂಬಿಕೆ ಬಂದಿದ್ವಿ, ಇವ್ರಿಗೆ 14 ಟನ್ ಹಾಕಂತ ಹೇಳಿದ್ವಿ. ಓವರ್ಲೋಡ್ ಬಂದರೆ ಕಷ್ಟ ಆಗುತ್ತೆ. ನೋಡೋದು ಅವ್ರ ಲೆಕ್ಕದಾಗೆ 35 ಟನ್ ತೋರಿಸ್ತಾರೆ ಅವರು. ಇವಾಗ ಅವರು 35 ಟನ್ ಅಂದರೆ ಒಂದು 300-400 kg ಜಾಸ್ತಿ ಬಂದೇ ಬರ್ತತೆ. ಇಲ್ಲೇ ಒಂದು ಕಾಟ ಇತ್ತು ಗುರು, ಕಾಟ ಅಲ್ಲೇ ಒಳಕ್ಕೆ ಹೋಗ್ಬೇಕಾಗಿತ್ತು ನಾವು. ಇಲ್ಲಿ ಕಾಟ ಇವಾಗ ನೋಡೋಣ, ಇಲ್ಲೆಲ್ಲಾದ್ರೂ ಮುಂದೆ ಸರ್ವಿಸ್ ರೋಡ್ನಾಗ ಹೋಗಿ ಕಾಟ ಮಾಡಿಸಿ ಕಾಟ ಪರಿಚಿ ವಾಟ್ಸಪ್ ಮಾಡ್ಬೇಕಂತೆ. ನಾನೇನು ಹಂಗೆ ಹೋಗ್ತಿದ್ದೆ, ನವಸಾರಿ ಮೇಲೆ ಹೋಗೋದಲ್ಲ, ಹಂಗೆ ಹೋಗಿದ್ರು ನಡೀತಿತ್ತು. ಅವ್ರಿಗೆ ಕಾಟ ಪರಿಚಿ ವಾಟ್ಸಪ್ ಮಾಡಲೇಬೇಕಂತೆ, ಇಲ್ಲಾಂದರೆ ಕೇಳಲ್ಲ ಅವರು. ಅದಕ್ಕೆ ಒಂದು ಫೈನಲ್ ಕಾಟ ಮಾಡಿಸ್ಬಿಡೋಣ ಅಂತೇಳಿ. ಅಲ್ಲಿ ಕಾಟ ಇತ್ತು, ನಾವು ಲೋಡ್ ಮಾಡಿ ತಗೊಂಡು. ಆದರೆ ಆ ಕಾಟ ತಗ ನೀರು ನಿಂತ್ಬಿಟ್ಟಿದ್ವು. ಗುಂಡಿ ಯಾವುದೋ ಕಾಟ ಯಾವುದಂತ ಗೊತ್ತಾಗಲಿಲ್ಲ, ಅದಕ್ಕೆ ಕಾಟಕ್ಕೆ ಹೋಗಲಿಲ್ಲ ನಾವು. ಇದು ನಮ್ಮ ಜೊತೆಗೆ ಬಂದಿದ್ದು ನೋಡಿ, ಅಲ್ಲೇ ಲೋಡ್ ಆಗಿದ್ದು. ಇವಾಗ ಬೆಂಗಳೂರಾಗೆ ನಮ್ಗಿನ್ನೂ ಅಡ್ರೆಸ್ ಕೊಟ್ಟಿಲ್ಲ, ಹೋಗಿ ಫೋನ್ ಮಾಡೋದು. ಇವಾಗ ಇಲ್ಲಿಂದ ಬಿಡೋದು. ಮುಂಚೆನೇ ಹೊಲ್ಟಿವಿ. ಟೈಮ್ ಎಷ್ಟಾಗೈತೆ ಅಂದರೆ ಗುರು 5 ಗಂಟೆ ಆಗೈತೆ. 11 ಗಂಟೆವರೆಗೆ ಕಾಯ್ಬೇಕಂದ್ರೆ ಇನ್ನು 6 ಅವರ್ ಕಾಯ್ಬೇಕಾಗಿತ್ತು. ಹೆಚ್ಚು ಕಮ್ಮಿ ಇವಾಗ 11 ಗಂಟೆಗೆ ಸೂರತ್ಗೆ ಹೋಗ್ಬಿಡ್ತೀವಿ. ಅಲ್ಲಿಂದ ರಸ್ತೆ ಬೇರೆ ಬಂದೈತೆ ಅಂತ ಸೂರತ್ ಹತ್ರ, ಅಲ್ಲೆಲ್ಲೆಲ್ಲಿ ತಿರುಗಬೇಕು. ಐಟೇನಿಲ್ಲ, ನವಾಪುರ ಬಾರ್ಡ್ರ್ ಮೇಲೆ ಹೋಗ್ಬೋದು. ಸುಮ್ಮನೆ ಅಲ್ಲಿಂದೇನು ತಿರ್ಕೊಂಡು ಹೋಗೋದು ಅಂಥೇಳಿ. ನಾನು ಮೊನ್ನೆ ವಾಪಿಯಿಂದ ಬಂದಿದ್ದು ವೀಡಿಯೋ ಡಿಲೀಟ್ ಆಗಿಬಿಟ್ಟೈತೆ. ಸ್ಟೋರೇಜ್ ಫುಲ್ ಆಗೈತೆ ಅಂತೇಳಿ ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ನಿ. ಆಮೇಲೆ ನೋಡ್ಕೊಂಡಿರೋದು ವೀಡಿಯೋ ಹೋಗೈತೆ ಅಂತೇಳಿ. ಇವಾಗ ಮತ್ತೆ ಅದನ್ನ ಕವರೇಜ್ ಮಾಡಬೇಕು. ಸದ್ಯ ನಾವು ಗಾಡಿ ಲೋಡ್ ಮಾಡೋ ತಕ್ಕನೂ ಮಳೆ ಬರಲಿಲ್ಲ. ಟಾರ್ಪಲ್ ಹಾಕ್ಬೇಕಾದ್ರೆ ಫುಲ್ ಮಳೆ ಗುರು. ಮಳೆಗೆ ಟಾರ್ಪಲ್ ಹಾಕಿದ್ವಿ. ಮಳೆಗೆ ಸ್ನಾನ ಮಾಡಿ ಟಾರ್ಪಲ್ ಹಾಕಿದ್ವಿ. ವೀಡಿಯೋ ಏನು ಮಾಡಲಿಲ್ಲ, ಮಾಡ್ಬೋದಾಗಿತ್ತು ನಾವು, ಮಾಡಲಿಲ್ಲ. ಇವಾಗಲೂ ಮಳೆ ಬರ್ತಾಯಿತ್ತು ನೋಡಿ. ಇಲ್ಲೆಲ್ಲ ಕಾಟ ಇತ್ತು ಗುರು. ಒಂದ್ಸಲ ಕಾಟ ಮಾಡಿಸಿ ಬಿಜಾಪುರಿಗೆ ತುಂಬಿದ್ದೆ ಒಂದು 10 ಟನ್ನು 14 ವೀಲ್ನಾಗೆ. ನೋಡ್ಬೇಕು ಅದು ಎಲ್ಲೇ ಇತ್ತು ಅಂತೇಳಿ. ಇಲ್ಲಾಂದರೆ ಅಲ್ಲಿ ಮುಂದೆ ಬಾರೇಜ್ನಾಗೆಲ್ಲ ಮಾಡಿಸ್ಬೇಕು. ಒಟ್ಟು ಕಾಟ ಮಾಡಿಸ್ಲೇಬೇಕು ನಾವು. ಬನ್ನಿ ನೋಡಿ ಮಳೆ ಹೆಂಗೆ ಕೊಡ್ತಾಯಿತ್ತೆ ಅಂದರೆ ಕೊಡ್ತಿರೋದು ಮಳೆ. ನಾವು ಟಾರ್ಪಲ್ ಒಳಗೆ ಹೊಸ ಟಾರ್ಪಲ್ ತಂದಿದ್ನಲ್ಲ, ಅದ್ರಾಗೆ ಒಂದು ದಿವಸ ಹಗಲು ರಾತ್ರಿ ಗಾಡಿ ನಿಲ್ಸಿದ್ರು ಅದೇ ಟಾರ್ಪಲ್ ಹಾಕಿ ಬಂದಿದ್ದು. ಪ್ಲೈವುಡ್ ಲೋಡ್ ಮಾಡಿ ನೀರು ಮಾತ್ರ ಒಳಕ್ಕೆ ಇಳ್ದಿದ್ದಿಲ್ಲ. ಅದನ್ನ ಹಂಗೆ ಡಬಲ್ ಒಳಕ್ಕೆ ಹಾಕಿ ಕೈ ಬಿಟ್ಟಿದ್ನೆ. ಅದ್ರ ಮೇಲೆ SRF ಹಾಕಿದ್ನಿ. SRFನಾಗ ನೀರು ಇಳಿಯಲ್ಲ, ಸೈಡಿಗೆ ಒಂಚೂರು ಹರಿದಿತ್ತು, ಅದು ಕೆಳಗೆ ಹೋಗ್ತತೆ, ನಡೀತತೆ. ಅದೇನು ನೀರು ಮಾತ್ರ ಒಟ್ಟು ಸೈಡಿಗೆ ಹೊಡೆದ್ರು ಪರವಾಗಿಲ್ಲ, ಮ್ಯಾಗ್ಲಿಂದ ನೀರು ಇಳಿಬಾರ್ದು. ಇಲ್ಲೊಂದು ಫ್ಲೈವರ್ ಕೆಲಸ ನಡೀತೈತಲ್ಲ, ಇದು ಫುಲ್ ಜಾಮು. ಇದೊಂದು ಫ್ಲೈವರ್ ಆದರೆ ಚೆನ್ನಾಗೈತೆ. ಇವು ಡೆಫ್ ಖಾಲಿ ಆಗೈತೆ, ಡೆಫ್ ಬೇರೆ ಹಾಕ್ಸ್ಬೇಕು.
ಡೀಸೆಲ್ ಅಂತೂ ಮೊನ್ನೆ ರಾತ್ರಿ ಬಂದು ಜಾಮ್ನಾಗೂ ಮತ್ತು ಇಲ್ಲಿನೂ ಜಾಸ್ತಿ ಕುಡಿದ್ಬಿಟ್ಟೈತೆ. ಇವಾಗ ಅದನ್ನೆಲ್ಲ ಕವರ್ ಮಾಡ್ಬೇಕಂದ್ರೆ ಮೈಲೇಜ್ ಬರಲೇಬೇಕು ಗಾಡಿ. ಇವಾಗ ಇಲ್ಲಿಂದ ಮೈಲೇಜ್ ಬರ್ತೈತೆ, ಆ ಕಡೆ ಸೂರತ್ ಅಂತ ವಡೋದ್ರಿಂದ ಮೈಲೇಜ್ ಬರೋಲ್ಲ. ನಾನು ಏನು ಎಸ್ಟಿಮೇಟ್ ಹಾಕಿದ್ನಂದರೆ ವಾಸದ ವಾಸದಿಂದ ಎಕ್ಸ್ಪ್ರೆಸ್ ಹತ್ತಿ ಬಿಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ. ಗುರು ಇಲ್ಲೇ ಕಾಟ ಐತೆ, ಕಾಟ ಇಲ್ಲೇ ಮಾಡಿಸ್ಬಿಡೋಣ. ಇನ್ನು ನಮ್ಮ ಹತ್ರ ರೊಕ್ಕ ಬೇರೆ ಇಲ್ಲ, ಫೋನ್ಪೇ ನಡೀತತೇನೋ ಕೇಳಬೇಕು. ಇದೇ ಗಲ್ಲಿನಾಗ ಬಿಜಾಪುರಿಗೆ ಮಾಲ್ ತುಂಬಕ್ಕೆ ಹೋಗಿದ್ದು ಒಂದ್ಸಲಿ. ಮೋಟ್ರು ಪಂಪು 10 ಟನ್ನು. ಇವಾಗ ಕಾಟ ಮಾಡ್ಸೋಣಂತೆ, ಹೋಗಿ ಕಾಟದಾರನ್ನ ಕೇಳೋಗಿ ಜಲ್ದಿ. ಕಾಟ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. 35 ಟನ್ನು 150 kg ಬಂದೈತೆ, ಕರೆಕ್ಟ್ ಐತೆ, ಯಾವ ಟೆನ್ಷನ್ ತಗೊಳಂಗಿಲ್ಲ. ಟಾಟಾ ಪರ್ಚಿನ ವಾಟ್ಸಪ್ ಮಾಡಿದ್ದೀನಿ. ಇವಾಗೇನು ನಮಗೆ ಡೆಪ್ ಹುಡುಕ್ಬೇಕು ಅಷ್ಟೇ. ಗಾಡಿಗೆ ಒಂದೇ ಪಾಯಿಂಟ್ ನೋಡಿ ಇರೋದು, ಇದಕ್ಕೆಲ್ಲ ಕಬ್ಬಿನಲ್ಲಿ ಕುಡಿಸ್ಬೇಕು. ಶೋರೂಮು ಅಲ್ಲೊಂದಿತ್ತು, ನೋಡಿಲ್ಲ, ಅರ್ಜೆಂಟ್ನಾಗ ಬಂದ್ಬಿಟ್ಟಿನಿ. ಯಾಕೆ ಗುರು ಇಷ್ಟಕ್ಕೊಂದು ಜಾಮ್ ಆಗ್ಬಿಟ್ಟತಿಲ್ಲಿ. ಯಾರನ್ನ ಪಾಚಿ ಇಚ್ಕೊಂಡ್ರ ರೋಡಿಗೆ ಅಡ್ಡ, ಹೈವೇ ರೋಡೇ ಜಾಮ್ ಆಗಿಬಿಟ್ಟತೆ. ಅಗ್ಲತ್ತು ಬಂದರೆ ಇದೇ ರೋಡು. ಇನ್ನು ಸೂರತ್ ಬಡೋಚಿನಾಗ ಎಷ್ಟು ಜಾಮ್ ಐತೆ ಅಂಬೋದೇ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿಗೆ ಹೋಗೋವರೆಗೆ ಏನೋ ಗೊತ್ತಾಗಲ್ಲ ನಮಗೆ. ಬನ್ನಿ ನೋಡೋಣ ಮುಂದೆ ಹೋಗಿ. ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ವಿ, ಗ್ರೀಸ್ ಹೊಡಿಸ್ಕೊಂಡ್ವಿ. 2 ಬಕೆಟು ವೀರಿ ಹಾಕಿದ್ನಿ. ನೋಡೋಣ, ಇದು ಬಿಟ್ಟರೆ ಬೇರೆ ಯಾವುದಿಲ್ಲ. ಟೋಲ್ಗೇಟು ಅಲ್ಲ, ಟೋಲ್ಗೇಟ್ ಅಂತೀನಿ, ಶೋರೂಮ್ ಯಾವುದೂ ಇಲ್ಲ. ಹಂಗೆ ಸೈಡ್ಸಿಗೆ ಏನೂ ಇರಲಿಲ್ಲ ತಿನ್ನೋಕ್ಕೆ. ಸ್ನ್ಯಾಕ್ಸು ಮಧ್ಯಾಹ್ನ ಬೇರೆ ಊಟ ಮಾಡಲಿಲ್ಲ ನಾನು. ಲೋಡ್ ಮಾಡಿ ಹಗ್ಗ ಹಾಕೋ ಟೆನ್ಷನ್ನಾಗೆ ಲೈಟೂ ಇಲ್ಲ. ಯಾಕೋ ಗಾಡಿ ಒಂಚೂರು ನೆಲ ಕಷ್ಟ ಐತೆ ನೋಡಿ. ಇವಾಗ ಸೀದಾ ಹೋಯ್ತಾ ಇರೋದೆ. ಅಣ್ಣಚ್ಚಿ ಗಾಡಿನೂ ಬರ್ತೈತೆ ಜೊತೆಗೆ. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಹತ್ತು ಹೋಗೋಣಂತೆ ತಳ. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಹತ್ತು ಹೋಗ್ತಾ ಇರೋದೆ. ಇವಾಗ ವಡೋದ್ರ ಅದಾಗೆ 100 ಕಿಲೋಮೀಟ್ರ್ ಜಾಮ್ ಇದ್ದಂಗೆ ಹೋಗ್ಬಿಡ್ತೀನಿ ಆರಾಮಾಗೆ. ಅದಕ್ಕೆ ಇಲ್ಲೇ ಎಲ್ಲ ಸ್ನ್ಯಾಕ್ಸು, ಗ್ರೀಸು, ಇದು ಸೇರುವ ಎಲ್ಲ ಮುಗಿಸ್ಕೊಂಡು ಹೊಲ್ಟಿಂಗ್ ಇವಾಗ. ಅದು ಗಾಡಿ ಬರ್ತೈತಂತೆ, ಅವ್ರದ್ದೊಂಚೂರು ಹೈಟ್ ಐತೆ. ಟೋಲ್ಗೇಟ್ ಹತ್ರ RTO ಇದ್ದರೆ ನೋಡಿ ಹೇಳೋಣ ಅಂದರು. ಇಲ್ಲ ಅಂತ ಹೇಳಿದ್ದೀನಿ, ಬರ್ತಾಯಿದ್ದಾರೆ. ಅದು ಬಂದಮೇಲೆ ಇಬ್ಬರು ಎಕ್ಸ್ಪ್ರೆಸ್ ಹತ್ತು ಹೋಗ್ತಿರೋದೆ. ಆ ಗಾಡಿ ಬರೋ ಗಂಟ ವಾಸಕ್ ಟೋಲ್ ಹತ್ರ ಒಂಚೂರು ವೆಯ್ಟ್ ಮಾಡೋಣ ಬಂದು. खत्म, बाय बाय, टाटा, गुड बाय, गया.